ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನು ಇವತ್ತು ಈ ಥರ ಒಂದು ಪಾತ್ರೆ ತಂದಿದ್ದೀನಿ. ಇಲ್ಲಿ ಈರುಳ್ಳಿ ಕಟ್ ಮಾಡಿದ್ದೀನಿ. ಸ್ನ್ಯಾಕ್ಸ್ ಟೈಮಲ್ಲಿ ಏನಪ್ಪ ಸ್ನ್ಯಾಕ್ಸ್ ತಿನ್ನೋದು ಅಂತಂದಾಗ ಈ ಥರ ನೋಡಿ ಕಡಲೆಪುರಿ, ಇಷ್ಟು ಕಡಲೆಪುರಿ ಇದೆ. ಇದನ್ನು ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ ನಾನು. ಸ್ನ್ಯಾಕ್ಸ್ ಟೈಮಲ್ಲಿ ಈ ಥರ ಕಚ್ಚಾ ಚುಡುವ ಅಂತಾರೆ, ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಟೈಮಲ್ಲಿ ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಈ ಥರ ಮಾಡಿಕೊಟ್ರು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ಥರ ಒಂದು ಈರುಳ್ಳಿ ಪಾತ್ರೆ ತಂದಿದ್ದೀನಿ. ಪಾತ್ರೆಗೆ ಒಂದು ದಪ್ಪ ಈರುಳ್ಳಿ ಹಾಕಿದ್ದೀನಿ. ಹೆಚ್ಚು ಸಾಮಗ್ರಿ ಏನು ಬೇಕು ಅಂತ ಹೇಳಬೇಕಂದ್ರೆ ತುಂಬ ಸಿಂಪಲ್ಲಾಗಿರುತ್ತೆ, ಟೇಸ್ಟು ಅಷ್ಟೇ ಸಖತ್ತಾಗಿರುತ್ತೆ. ನೋಡಿ, ಖಾರದ ಪುಡಿ, ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಡಿಮೆ ಹಾಕ್ಕೊಳ್ಳಿ. ನೋಡಿ, ನಾನು 3 ಸ್ಪೂನ್ ಖಾರ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಬರುತ್ತಿದ್ದು. ನೀವು ಒಂದು ಸಲ ಮಾಡ್ಕೊಂತಿದ್ರೆ ಮತ್ತೆ ತಿನ್ಬೇಕನ್ಸುತ್ತೆ. ಖಾರ, ಈರುಳ್ಳಿ ಹಾಕಿದ್ದೀನಿ. ನೋಡಿ, ಈ ಥರ ಎರಡು ಸ್ಪೂನಷ್ಟು ಎಣ್ಣೆ, ಅಡುಗೆ ಎಣ್ಣೆ, ಈ ಥರ ಅಡುಗೆ ಎಣ್ಣೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ತೋರಿಸ್ತೀನಿ ನಾನು. ನೋಡಿ, ಈಗ ಇದು ಮಿಕ್ಸ್ ಮಾಡಿದ್ದೀನಿ. ಈರುಳ್ಳಿ, ಅಡುಗೆ ಎಣ್ಣೆ ಮತ್ತು ಖಾರದ ಪುಡಿ ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ಟೇಸ್ಟ್ ಬರುತ್ತೆ. ನೀವು ಒಂದು ಸಲ ನಾನು ಹೇಳಿದ ಥರ ಮಾಡ್ಕೊಳ್ಳಿ. ನೋಡಿ, ಈಗ ಕಡಲೆಪುರಿ ಹಾಕೋಣ ಇದಕ್ಕೆ. ನೋಡಿ ಫ್ರೆಂಡ್ಸ್, ಇಷ್ಟೇ. ನೋಡಿ, ಈಗ ಇದನ್ನು ಖಾರ ಒಂದು ಅರ್ಧ ಸ್ಪೂನ್ ಉಪ್ಪು ಮತ್ತು ಎಣ್ಣೆ ಹಾಕಿ ಎಲ್ಲ ಮಿಕ್ಸ್ ಮಾಡಿಕ್ಕಿನಿ. ನೋಡಿ, ಈ ಥರ ಆಗಿದೆ. ತುಂಬ ಟೇಸ್ಟ್ ಬರುತ್ತೆ. ಸ್ನ್ಯಾಕ್ಸ್ ಟೈಮಲ್ಲಂತೂ ಹೇಳಿ ಮಾಡಿಸಿದ್ದೀವಿ ತಿನ್ನೋಕ್ಕೆ. ಇದ್ರ ಜೊತೆ ತಿಂದ್ಬಿಟ್ಟು ಟೀ ಒಂದು ಅರ್ಧ ಲೋಟ ಟೀ ಕುಡಿದ್ಬಿಟ್ರೆ ಒಳ್ಳೆ ಸಖತ್ತಾಗಿರುತ್ತೆ ಸ್ನ್ಯಾಕ್ಸ್ ಟೈಮಲ್ಲಿ. ನೋಡಿ, ಚೆನ್ನಾಗಿದೆ, ಟೇಸ್ಟು ಅಷ್ಟೇ ಸಖತ್ತಾಗಿರುತ್ತೆ. ನೀವು ಒಂದು ಸಲ ಮಾಡ್ಕೊಂಡು ತಿನ್ನಿ. ಇದೊಂದು ಚಿಕ್ಕ ವೀಡಿಯೋ. ಇಷ್ಟ ಆಯ್ತು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿದೆ. ಏನಪ್ಪ ಮಾಡೋದು ಅಂತ ಅಂದಾಗ ಈ ಥರ ಒಂದು ಯಾವ್ದಾರು ಈ ಥರ ಕಡಲೆಪುರಿ ಮನೇಲಿ ಇತ್ತು ಅಂದರೆ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಕಚ್ಚಾ ಚುಡುವ ಅಂತಾರೆ, ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ಟೇಸ್ಟು ಇರುತ್ತೆ. ನೋಡಿ, ಸೂಪರಾಗಿದೆ, ಟೇಸ್ಟ್ ಇತ್ತು. ನೋಡಿ, ಒಂದು ಸಲ ನೀವು ಮಾಡ್ಕೊಂಡು ತಿನ್ನಿ. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಯ್ತು.